ನಿನಾದನ ಸೀರಿಯಲ್ಲು ಶುಕ್ರವಾರದ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಸ್ಟಾರ್ಟ್ ಆದಾಗ ಇಲ್ಲಿ ವಿಶ್ವ ತಪ್ಪಿಸ್ಕೊಂಡಿರೋ ನ್ಯೂಸ್ನ ನೋಡ್ತಾ ಇರ್ತಾರೆ ನಮ್ಮ ವಿಕ್ರಮ್, ವೇದ ಮನೆಯವರೆಲ್ಲರೂ. ಆವಾಗ ವಿಕ್ರಮು ಸ್ವಲ್ಪ ಟೆನ್ಷನ್ ಆಗಿ ಬಾಲಮುನ್ನಗೆ ಎಲ್ಲ ಕಡೆ ಸ್ಟ್ರಿಕ್ಟ್ ಮಾಡಿದಿರ್ತಾನೆ, ಹುಡುಗರನ್ನೆಲ್ಲ ಕರೆಸ್ದಿರ್ತಾನೆ, ಮನೆ ಮುಂದೆ ಜಾಸ್ತಿ ರೌಡಿನ ನಿಲ್ಲಿಸಿದಿರ್ತಾನೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಬಾಲಮುನ್ನ ಒಂದು ಸೊಳ್ಳೆನೂ ಒಳಗಡೆ ಬರ್ದಂಗೆ ನಾವೆಲ್ಲದನ್ನು ಮಾಡಿದ್ದೀವಿ ಅಣ್ಣ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಮನೆಯದು ಬೆಲ್ಲು ರಿಂಗ್ ಆಗುತ್ತೆ. ಆವಾಗ ಬಾಲಮುನ್ನಿಗೆ ನೋಡ್ರೋ ಯಾರೋ ರಿಂಗ್ ಮಾಡ್ತಿದ್ದಾರೆ, ಯಾರು ಅಂತ ಫಸ್ಟು ನೋಡಿ ಆಮೇಲೆ ಬಾಗಿಲು ತೆಗೀರಿ ಅಂತ ಹೇಳ್ತಾನೆ. ಆವಾಗ ಬಾಲ ಕದ ತೆಗಿತೇನೆ, ನೋಡಿದ್ರೆ ಉಮನ್ ಗಂಡ ಮತ್ತು ನಮ್ಮ ಆಯುಷು ಹಾಗೆ ರೇವಕಿ ಬಂದಿರ್ತಾರೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಉಮಾ ಬಂದು ತಪ್ಕೊತಾಳೆ, ಎಲ್ಲರ ಆಶೀರ್ವಾದ ತೊಗೊತಾಳೆ. ವೇದ ಹಾಗೆ ವೇದ ನೀನು ಈ ಕ್ಷಣನೇ ಹೊರಟು ನಮ್ಮ ಜೊತೆ ಬಂದುಬಿಡಬೇಕು ಅಂತ ಉಮಾ ಕೇಳ್ತಾನೆ. ಅದಕ್ಕೆ ವೇದ ಯಾಕಮ್ಮ ಏನಾಯಿತು ಅಂತ ವೇದ ಕೇಳ್ತಾಳೆ. ಅದಕ್ಕೆ ಉಮಾ ಇದ್ದೋಳು, ಏನೇ ನೀನು ಹಿಂಗೆ ಕೇಳ್ತೀಯಾ, ನೀನು ಟಿ ವಿ ನ್ಯೂಸ್ ನೋಡ್ತಾ ಇಲ್ವಾ, ವಿಶ್ವ ತಪ್ಪಿಸ್ಕೊಂಡಿದ್ದಾನೆ, ಅವನೇನಾದರೂ ನಿಮ್ಮ ಮನೆಗೆ ಬಂದು ನಿನಗೇನಾದರೂ ತೊಂದರೆ ಕೊಟ್ಟರೆ ನನಗೆ ಭಯ ಆಗ್ತಿದೆ ಕಣೆ, ಈಗ ಹೆಂಗಿದೆಯೋ ಹಂಗೆ ಹೊರಟು ನಮ್ಮ ಜೊತೆ ಬರಬೇಕು ಅಂತ ಉಮಾ ಕರಿತಾಳೆ ವೇದನ. ಅದಕ್ಕೆ ವೇದ ಇದ್ದೋಳು, ಅಮ್ಮ ನಿನ್ನ ಭಯ ನನಗೆ ಅರ್ಥ ಆಗುತ್ತೆ, ಆದರೆ ವಿಕ್ರಮ್ ಇಲ್ಲಿ ಇರೋವರೆಗೂ ನನಗೆ ಏನು ಭಯ ಆಗಲ್ಲ, ನನಗೇನು ತೊಂದರೆ ಆಗಲ್ಲ ಅಂತ ವೇದ ಅಂತಾಳೆ. ಇಲ್ಲ ಕಣೆ ವೇದ, ಅವನಿಗೆ ಯಾರು ಬೇಕೋ ಅವರು ಈ ಮನೇಲಿದ್ದಾರೆ ಅಂತ ಶಕುಂತಲ ನೋಡ್ಕೊಂಡು, ಅವನಿಗೆ ಯಾರು ಬೇಡವೋ ಅಂದರೆ ಅವ್ನಿಗೆ ಯಾರು ಶತ್ರುನೋ ಅವರು ಈ ಮನೇಲಿದ್ದಾರೆ ಅಂತ ವಿಕ್ರಮ್ನ ನೋಡಿಕೊಂಡು ಹೇಳ್ತಾಳೆ ಉಮಾ. ಹಂಗಾಗಿ ಅವನಿಗೆ ಬೇಕಾದವರು ಬೇಡವಾದವರು ಇಬ್ಬರು ಒಂದೇ ಮನೇಲಿ ಇರೋದ್ರಿಂದ ಖಂಡಿತ ಅವನು ಇಲ್ಲಿಗೆ ಬರ್ತಾನೆ, ನಿನಗೆ ತೊಂದರೆ ಕೊಡ್ತಾನೆ ಅಂತ ಉಮಾ ಅಂತಾಳೆ. ಅದಕ್ಕೆ ಶಕುಂತಲ ಇದ್ದಳು, ಅವನು ಯಾವಾಗಿಂದವನು ಅಂತ ಗೊತ್ತಾಯಿತು, ಅವಾಗೇ ಅವನು ನನ್ನ ಪಾಲಿಗಿಲ್ಲ ಅನ್ನೋ ಥರ ಆದ, ಅವನು ನನ್ನ ಮಗನೇ ಅಲ್ಲ ಅಂತ ಬಿಟ್ಟಾಕ್ದೆ ಅಂತ ಶಕುಂತಲ ಅಂತಾಳೆ. ಅದಕ್ಕೆ ಉಮಾ ಅದೇನೇ ಇರಲಿ ನನಗೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಉಮಾ ಅಂತಾಳೆ. ಆವಾಗ ವಿಕ್ರಮು, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ಆ ವಿಶ್ವ ನನ್ನ ವೇದನ ಟಚ್ ಮಾಡಬೇಕು ಅಂದರೆ ಅವನು ನನ್ನ ದಾಟಿನೇ ಬರಬೇಕು, ಅದು ಅಷ್ಟು ಸುಲಭ ಅಲ್ಲ, ಅದು ಅಲ್ಲದೆ ಮನೆ ಮುಂದೆ ಟೈಟ್ ಸೆಕ್ಯೂರಿಟಿ ಇದೆ, ಪಕ್ಕದಲ್ಲಿದ್ದ ಅವ್ರ ಮಾವ ನೀವಾದರೂ ಹೇಳಿ ಅತ್ತೆಗೆ ವೇದನ ಎಲ್ಲೂ ಕರ್ಕೊಂಡು ಹೋಗ್ಬಿಡಿ ಅಂತ, ನನ್ನ ಮೇಲೆ ನಂಬಿಕೆ ಇದ್ದರೆ ಹಂಗಂತ ಹೇಳಿ ನಾನು ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ, ಅವಳನ್ನ ಏನೂ ಆಗಕ್ಕೆ ಬಿಡಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ಅದು ಅಲ್ಲದೆ ವಿಶ್ವ ಸಿಗೋವರೆಗೂ ನೀವು ಇಲ್ಲೇ ಇದ್ಬಿಡಿ ಅಂತ ಕೂಡ ಹೇಳ್ತಾನೆ. ಆವಾಗ ರೇವಕಿ ಇದ್ದಳು, ಒಳ್ಳೆ ಐಡಿಯಾ, ವಿಶ್ವ ಸಿಗೋವರೆಗೂ ನಾವೆಲ್ಲರೂ ಇಲ್ಲೇ ಇದ್ಬಿಡೋಣ ಅಂತೇಳಿ ರೇವಕಿ ಅಂತಾಳೆ. ಅದಕ್ಕೆ ಉಮಾ ಇದ್ದೋಳು, ಸುಮ್ಮನೆ ರೇವಕಿ ಏನೇ ಮಾತಾಡ್ತಿದ್ಯಾ, ನಾವೆಲ್ಲ ಇಲ್ಲೇ ಇರೋದಾ ಅಂತಂದಿದ್ದಕ್ಕೆ, ಸುಮ್ಮನಿರು ನೀನು, ಅವನೇನಾದರೂ ವಿಶ್ವ ನಮ್ಮನ್ನು ಹುಡ್ಕೊಂಬಂದರೆ ನಮ್ಮ ದೇವರಂತ ನಮ್ಮ ವಿಕ್ರಮಣ್ಣ ಇದ್ದಾನೆ, ಅವನು ಇದನ್ನೆಲ್ಲ ನೋಡ್ಕೊತಾನೆ, ಇಲ್ಲಿ ಬಿಟ್ಟು ಅಲ್ಲಿ ನಮ್ಮ ಮನೆಗೆ ಹೋಗೋಕ್ಕೆ ನಮ್ಮ ಮನೆ ಮುಂದೆ ಏನು ಬೌನ್ಸರ್ಸ ಇದ್ದಾರೆ, ರೌಡಿಗಳು ಇದ್ದಾರೆ, ಅಥವಾ ನಿನ್ನ ಗಂಟ ಏನು ದೊಡ್ಡ ರೌಡಿನ ಅವನನ್ನು ವಿಶ್ವನ ಹೊಡೆದಾಕೋಕ್ಕೆ ನಾನು ಮಾತ್ರ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ರೇವಕಿ ಹೇಳ್ತಾಳೆ. ಈ ಕಡೆ ಐಶ್ವ ಇದ್ದಳು, ಅಬ್ಬಬ್ಬಾ ಅವನು ಯಾವಾಗವ ನಿನ್ನ ವಿಕ್ರಮ ಅದ ಅಂತ ಕೇಳ್ತಾಳೆ. ಸುಮ್ಮನಿರು, ಕಷ್ಟ ಬಂದಾಗ ಯಾರ್ಯಾರು ರೌಡಿಗಳು ಇರ್ತಾರೋ ಅವರೆಲ್ಲ ನಮ್ಮವರೇ ಅಂತ ಹೇಳ್ತಾಳೆ. ಅಲ್ವಾ ವಿಕ್ರಮ್, ನಾವಿಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು, ವೇದ ತುಂಬ ಆಗ್ತಾ ಉಂಟು, ನನಗೊಂದು ಲೋಟ ಕಾಫಿ ಮಾಡ್ಕೊಂಬರ್ತೀಯಾ ಅಂತ ಹೇಳ್ಬಿಟ್ಟು, ಬಾಲ ಸ್ವಲ್ಪ ಶೆಕೆ ಆಗ್ತಾ ಇದೆ, ಫ್ಯಾನ್ ಆನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ರೇವಕಿ ಐಶು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ ನಮ್ಮ ವೇದ ಕಾಫಿ ಮಾಡೋಕ್ಕೆ ಅಂತ ಬಂದಿರ್ತಾಳೆ, ವೈಶು ಅಲ್ಲಿ ಅಡುಗೆ ಮನೇಲಿ ಅದಕ್ಕೆ ಬೇಗ ಅದಕ್ಕೆ ನನಗೆ ತಡೆಯೋಕ್ಕಾಗ್ತಿಲ್ಲ, ಇನ್ನೂ ಎಷ್ಟೊತ್ತು ಅಂತ ಅಂತಾಳೆ. ಟೀ ಮುಗಿಯೋದ್ರೊಳಗೆ ನೀನು ಬಿಸ್ಕೆಟ್ ಅಷ್ಟು ಖಾಲಿ ಮಾಡೋಂಗಿದೆಯಾ ಅಂತ ವೇದ ಅಂತಾಳೆ. ನನಗೆ ಅಶ್ವಾಗ್ತಿದೆ ಅದಕ್ಕೆ ಅಂತ ಅಂತಾಳೆ. ನನಗೆ ಪೇಷನ್ಸ್ ಇಲ್ಲ ಅಷ್ಟೊಂದು ಗೊತ್ತು ಬಿಡು ನೀನು ಪೇಷನ್ಸ್ ಇಲ್ಲ ಅಂತ ಅಂತಾಳೆ. ಕಾಲು ಎಳಿಬೇಡಿ ಅದಕ್ಕೆ ಅಂತ ಅಂತಾಳೆ. ಅದಕ್ಕೆ ಅಷ್ಟೊತ್ತಿ ವಿಕ್ರಮ್ ಇನ್ನೇನು ಎಳಿಬೇಕು ಅಂದ್ಕೊಂಡು ಅಡುಗೆ ಮನೆಗೆ ಬರ್ತಾನೆ. ನೀನೇನು ಟೀ ಮಾಡ್ತಿದ್ಯಾ, ಕೇಸರಿ ಮಾತು ಮಾಡ್ತಿದ್ಯಾ ಬೇತಾಳ ಅಂದ್ಕೊಂಡು ಬರ್ತಾನೆ. ಯಾಕೋ ಅಷ್ಟೊಂದು ಅರ್ಜೆಂಟು, ಆರಾಮಾಗಿರು ಅಂತ ಅಂತಾಳೆ. ಅದಕ್ಕೆ ವಿಕ್ರಮ್ ಇದ್ದವನು, ನನಗೆ ಆರಾಮಾಗಿರೋಕೆ ಆಗ್ತಿಲ್ಲ ಬೇತಾಳ, ನನಗೆ ಆ ವಿಶ್ವ ಏನಾದ ಅನ್ನೋ ಟೆನ್ಷನ್ ಅಂತ ಯಾರ್ಯಾರಿಗೋ ಫೋನ್ ಮಾಡಿ ಎಲ್ಲಿದ್ದಾನೆ ಅವನನ್ನು ಮಾತ್ರ ಮಿಸ್ ಆಗಕ್ಕೆ ಬಿಡಬೇಡಿ, ಹಿಡ್ಕೊಂಬಿಡಿ ಅಂತ ಏನೇನೋ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ನಮ್ಮ ವೇದ ಟೀ ಕೊಡೋಕೆ ಹೋಗ್ತಾಳೆ, ಮಿಸ್ ಆಗಿ ಚೆಲ್ಬಿಟ್ಟು ಕೈನ ಪೆಟ್ ಮಾಡ್ಕೊಂಡ್ಬಿಡ್ತಾನೆ. ಏನು ನೀನು ಸ್ವಲ್ಪನೂ ಆರಾಮಾಗಿರೋಕ್ಕಾಗಲ್ವಾ, ಸ್ವಲ್ಪನೂ ನಿನಗೆ ಗೊತ್ತಾಗಲ್ವಾ, ಚಿಕ್ಕ ಮಕ್ಕಳು ಥರ ಪೆಟ್ ಮಾಡ್ಕೊತಾನೆ ಇರ್ತೀಯ ಅಂತ ಕೈಗೆ ಅಂತ ಹೇಳ್ಬಿಟ್ಟು ಬೇಗ ಟೀಂಚರೆಲ್ಲ ತೊಗೊಂಡು ಅದನ್ನು ಕ್ಲೀನ್ ಮಾಡ್ತಾ ಇರ್ತಾಳೆ. ಉಮಾ ಮತ್ತು ಉಮ್ಮನ ಗಂಡ ಅದನ್ನು ನೋಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ ಇದನ್ನು ನೋಡಿ. ಸುಮ್ಮನೆ ಇರೋಕ್ಕಾಗಲ್ವಾ ಹಿಂಗೆಲ್ಲ ಮಾಡ್ಕೊಳ್ಳೋದು ಅಂತ ಅಂದಾಗ ಹಾಗೆ ಇಬ್ಬರು ಖುಷಿಯಾಗಿರೋದನ್ನ ಉಮಾ ಮತ್ತು ಉಮ್ಮನ ಗಂಡ ನೋಡ್ತಾ ಇರ್ತಾರೆ. ನೋಡ್ದೆ ಉಮಾ ಅವರಿಬ್ಬರು ಎಷ್ಟು ಖುಷಿಯಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ನ ಕೈ ನೋವು ಇದಕ್ಕೆ ಅವಳು ಟೀನ ಕುಡಿಸ್ತಾ ಇದ್ದಾಳೆ. ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡಿ ಬೇಜಾರು ಮಾಡ್ಕೊತಿರ್ತೀಯ ಅಂತ ಮಾತಾಡ್ತಾ ಇರ್ತಾರೆ ಇಬ್ರು. ಇನ್ನು ಈ ಕಡೆ ಈ ಬೀಗ್ತಿರು ಇಬ್ಬರು ಮಾತಾಡ್ತಿರ್ತಾರೆ, ಅಂದರೆ ಶಕುಂತಲನ ಉಮಾ ಹೇಳ್ತಿರ್ತಾಳೆ ಶಕುಂತಲನಿಗೆ, ನಿಮ್ಮ ಮಗಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದೀರಾ ಏನಾದರೂ ಆಗಲಿ ಶಕುಂತಲ ಅವರೇ ಅಂತ ಅಂತಾರೆ. ವಿಕ್ರಮ್ಗೂ ಅಷ್ಟೇ, ನಾನು ಚಿಕ್ಕವನಿದ್ದಾಗ ನಾನು ಅಲ್ಲೇ ಇದ್ನಲ್ವಾ, ಆವಾಗ ನೀತಿ ಪಾಠಗಳನ್ನ ಹೇಳ್ಕೊಡ್ತಿದ್ದೆ ಅಂತ ಶಕುಂತಲ ಅಂತಾಳೆ. ನೀವು ಈ ಮನೆ ಬಂದಮೇಲೆ ನಿಮ್ಮಿಬ್ಬರು ವಿಷಯಕ್ಕೆ, ಅಂದರೆ ನಿನ್ನ ವಿಷಯಕ್ಕೆ ನನ್ನ ಮಗ ಮತ್ತು ವಿಕ್ರಮ್ ಎಲ್ಲಿ ಜಗಳ ಮಾಡಿ ಪಾಪ ನನ್ನ ಮಗಳು ಬೇಜಾರು ಮಾಡ್ಕೋತಾಳು ಅಂತ ನಿಮ್ಮ ಬಗ್ಗೆ ತುಂಬ ಅಸಮಾಧಾನ ಆಯಿತು, ಆದರೆ ಅವರಿಬ್ಬರು ತುಂಬ ಚೆನ್ನಾಗಿರೋದನ್ನ ಇವಾಗ ತಾನೇ ಕಣ್ಣಾರೆ ನೋಡಿದೆ, ಹಂಗಾಗಿ ನಿಮ್ಮ ಬಗ್ಗೆ ಬೇಜಾರೇನಿಲ್ಲ ಅಂತ ಉಮಾ ಅಂತಾಳೆ. ಅದಕ್ಕೆ ಶಕುಂತಲ ಇದ್ದವಳು, ನಾನು ಕೂಡ ಅದನ್ನೇ ದೇವ್ರ ಹತ್ರ ಯಾವಾಗಲೂ ಬೇಡ್ಕೊತಾ ಇರ್ತೀನಿ,
ಉಮಾ ನಮಗಂತೂ ಮಗನ ಸಂತೋಷ ನೋಡೋ ಭಾಗ್ಯ ಇಲ್ಲ, ಇವಳಾದರೂ ಚೆನ್ನಾಗಿರಲಿ ಅಂತ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ಶಕುಂತಲ ಅವರು ಅಯ್ಯೋ ಮಗ ಇಲ್ಲ ಅಂತ ಬೇಜಾರಾಗಬೇಡ್ರಿ, ನನ್ನ ಮಗ ವಿಕ್ರಮ್ನೇ ನಿಮ್ಮ ಮಗ ಅಂತ ಅಂದ್ಕೊಳ್ಳಿ ಅಂತೇಳಿ ಶಕುಂತಲ ಅಂತಾಳೆ. ನಾನು ಈ ಥರ ಅಂದೆ ಅಂತ ಬೇಜಾರಾಯ್ತಾ ಉಮಾ ಅವ್ರೆ ಅಂತ ಶಕುಂತಲ ಕೇಳ್ತಾಳೆ. ಅದಕ್ಕೆ ಉಮಾ ಚೇಚೆ ಹಂಗೇನಿಲ್ಲ, ಇನ್ನು ಮುಂದೆ ನನ್ನ ಮಗ ವಿಕ್ರಮು ನನ್ನ ಅಳಿಯ ವಿಕ್ರಮು ನನ್ನ ಮಗನೇ ಅಂತ ತಿರ್ಗಾ ಮುರ್ಗ ಹೇಳ್ತಾರೆ. ಈ ಕಡೆ ರೇವಕಿ ಊಟಕ್ಕೆ ಏನು ಮಾಡಿದ್ರೆ ಅಂತ ನೋಡ್ಬಿಟ್ಟು ಎಲ್ಲ ಹಾಕೊಂಡು ಚೆನ್ನಾಗಿ ಬಡಿತಾ ಇರ್ತಾಳೆ. ಅಲ್ಲಿಗೆ ಐಶು ಬರ್ತಾಳೆ. ಅಲ್ಲಮ್ಮ ಮಾತಿಗೂ ವೇದ ನನ್ನ ವೈರಿ ಅಂತ ಹೇಳ್ತಿರ್ತೀಯ, ಇಲ್ಲಿ ನೋಡಿದ್ರೆ ಎಲ್ಲರಿಗಿಂತ ಮುಂಚೆ ಊಟಕ್ಕೆ ಹಾಕೊಂಡು ಬಾರಿಸ್ತಿದ್ಯಾ ಅಂತ ಅಂತಾಳೆ. ಶತ್ರುಗಳು ವೈರಿಗಳು ಎಷ್ಟಾದರೂ ಇರಲಿ, ಊಟಕ್ಕೆ ಮಾತ್ರ ಮೋಸ ಮಾಡಬಾರ್ದು, ಹೊಟ್ಟೆಗೆ ಮಾತ್ರ ಮೋಸ ಮಾಡಬಾರ್ದು ಐಶು ಅಂತೇಳಿ ತಿಂತಿರ್ತಾಳೆ. ಅಲ್ಲಿ ವೇದನ್ ಫೋನ್ ಅಲ್ಲೇ ಇಟ್ಟೋಗಿರ್ತಾಳೆ. ರಿಂಗ್ ಆಗುತ್ತೆ, ಯಾವುದೋ ಹಾಸ್ಪಿಟಲಿಂದ ಫೋನ್ ಬರ್ತಿರುತ್ತೆ. ಅಮ್ಮ ಯಾವುದೋ ಫೋನ್ ಬರ್ತಿದೆ ಅಂತ ಅಂದಾಗ ಮತ್ತೆ ರಿಂಗ್ ಆಗುತ್ತೆ. ನನಗೆ ಎಂತ ಗೊತ್ತೇ, ರಿಸೀವ್ ಮಾಡಿ ಮಾತಾಡು ಅಂತ ಅಂತಾಳೆ. ಕಂಡೋರ್ ಫೋನು ರಿಸೀವ್ ಮಾಡೋದು ನನಗೆ ಇಷ್ಟ ಆಗಲ್ಲ, ಅದರಲ್ಲೂ ಅದು ವೇದನ್ ಫೋನು ಅಂತ ಅಂತಾಳೆ. ಯಾರಾದರೂ ಆಗಿರಲಿ ರಿಸೀವ್ ಮಾಡಿ ನೋಡು ಅದೇನು ಕೇಳು ಅಂತ ರೇವಕಿ ಅಂತಾಳೆ. ಆವಾಗ ರಿಸೀವ್ ಮಾಡ್ತಾಳೆ. ಈ ಕಡೆ ರೇವಕಿ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ. ಅವಾಗ ವೇದ, ನಾನು ಡಾಕ್ಟರ್ ಮಾಲತಿ ಮಾತಾಡ್ತಿರೋದು. ನೀನೊಂದು ಪೇಷಂಟ್ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಲ್ಲ, ಅವ್ರಿಗೀಗ ಪ್ರಜ್ಞೆ ಬಂದಿದೆ, ಅವ್ರೇನೋ ಸೀಕ್ರೆಟ್ ಹೇಳಬೇಕಂತೆ ನಿನ್ನ ಹತ್ರ. ನೀನು ಇವಾಗ ಬರ್ಬೋದು, ಬಂದು ಅವ್ರನ್ನ ಮಾತಾಡಿಸಿ ಬ್ಯಾಲೆನ್ಸ್ ಅಮೌಂಟ್ನ ಪೇ ಮಾಡಿ ಅದೇನಂತ ಕೇಳಿ ಅವ್ರನ್ನ ಅಥವಾ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗು ಅಂತ ಅಂತಾಳೆ. ರೇವಕಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಯಾವ್ದಪ್ಪ ಇದು ಸೀಕ್ರೆಟ್ ಹೇಳೋ ಸೀಕ್ರೆಟ್ ಪರ್ಸನ್ನು, ಅದೇನು ಸೀಕ್ರೆಟು ಅಂತ ನಾನು ತಿಳ್ಕೊಳ್ಲೇಬೇಕು ಅಂತ ಅಂತಾಳೆ. ಇಷ್ಟೆಲ್ಲ ಮಾತಾಡಿದ್ರು ಇವಳು ಮಾತಾಡಲ್ಲ ಅಂತ ಡಾಕ್ಟ್ರ್ ಇದ್ದವರು ಹಲೋ ಅಂತಾರೆ. ರೇವಕಿ ಹಲೋ ಹಾಂ ಹೇಳಿ ಅಂತ ಅಂತಾಳೆ ರೇವಕಿ. ಅದಕ್ಕೆ ಡಾಕ್ಟರು ವೇದ ಇಲ್ವಾ ಅಂತ ಕೇಳ್ತಾರೆ. ಅದು ವೇದ ಈಗ ಮನೇಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ರೇವಕಿ ಅಂತಾಳೆ. ಸರಿ ಆಯಿತು, ಅವ್ರು ಬಂದಮೇಲೆ ಅರ್ಜೆಂಟಾಗಿ ಫೋನ್ ಮಾಡೋಕ್ಕೆ ಹೇಳಿ, ಅಲ್ಲದೆ ಪೇಷಂಟ್ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ ಅಂತಲೂ ಹೇಳಿ ಅಂತ ಡಾಕ್ಟರ್ ಅಂತಾರೆ. ಅದಕ್ಕೆ ರೇವಕಿ ಹಾಂ ಸರಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳೆ. ಹಾಗೆ ಯೋಚನೆ ಮಾಡ್ತಿರ್ತಾಳೆ, ಯಾರಿರ್ಬೋದು ಈ ಸೀಕ್ರೆಟು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅಲ್ಲಿಗೆ ಐಶು ಬರ್ತಾಳೆ. ಅಮ್ಮ ಏನಾಯಿತು, ಯಾರು ಫೋನಲ್ಲಿ ಅಂತ ಕೇಳಿದಾಗ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ರೇವಕಿ. ಇನ್ನೊಂದು ಕಡೆ ರೋಡಲ್ಲಿ ಬಿಲ್ಡರ್ ಬಗ್ಗೆ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲಿ ನಮ್ಮ ವೀರ ಮತ್ತು ದಾಮೋದರ. ಅಲ್ಲಿಗೆ ಗುಲಾಬಿ ಎಂಟ್ರಿ ಕೊಟ್ಬಿಡ್ತಾಳೆ. ಎದ್ಕೊಂಡ್ಬಿಡ್ತಾನೆ ವೀರ. ಏನು ನೋಡಿ ಎದ್ಕೊಂತಿದ್ಯಾ ಅಂತ ದಾಮೋದರ ಕೇಳ್ತಾನೆ. ಏನಿಲ್ಲ ಪಾಪ, ನಾವು ಈ ಕೆಲಸ ಮುಗೀತಲ್ವ ಹೋಗೋಣ ಬಾ ಅಂತ ಕಾರ್ ಹತ್ತಕ್ಕೆ ಹೋಗ್ತಾರೆ. ಅಲ್ಲಿ ಗುಲಾಬಿ ಬಂದೇ ಬಿಡ್ತಾಳೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಕರಿತಾಳೆ. ಬೇಕಾಗಿಲ್ಲ, ಇಲ್ಲೇ ಮಾತಾಡು ಅಂತ ದಾಮೋದರ ಅಂತಾನೆ. ಪಾಪ ಇರಿ ಒಂದು ನಿಮಿಷ ಅದೇನು ಕೇಳ್ತೀನಿ ಅಂತ ಹೇಳ್ಬಿಟ್ಟು, ನೀವು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಗುಲಾಬಿ ಹತ್ರ ಮಾತಾಡ್ತಾ ಇರ್ತಾನೆ. ಅಲ್ಲ ಇವನಿಗೂ ಅವಳಿಗೂ ಏನು ಸಂಬಂಧ, ಅವಳು ಕರೆದಿದ ತಕ್ಷಣ ಇವನು ಯಾಕೆ ಹೋದ ಅಂತ ಡೌಟ್ ಬರುತ್ತೆ. ಅದೇನೇನೋ ಮಾತಾಡ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾನೆ ಗುಲಾಬಿನ. ವೀರ ಅಲ್ಲಿಂದ ಮತ್ತೆ ಬರ್ತಾನೆ ದಾಮೋದರ ಹತ್ರ. ಅದಕ್ಕೆ ದಾಮೋದರ ಇದ್ದನು ಮತ್ತೇನಂತ ಅವಳ್ದು ಅಂತ ಕೇಳ್ತಾನೆ. ಅದಕ್ಕೆ ಪಾಪ ಅದೇ ಮೊನ್ನೆ ಬಂದು ದುಡ್ಡಿಸ್ಕೊಂಡು ಹೋದ್ಲಲ್ಲ, ತುಂಬ ಹೆಲ್ಪ್ ಆಯಿತು ಅಂತ ಹೇಳಕ್ಕೆ ಕರೆದಿದ್ಲು, ಥ್ಯಾಂಕ್ಸ್ ಹೇಳಕ್ಕೆ ಕರೆದಿದ್ಲು. ಅದೇನು ನಿನ್ನನ್ನು ಸೈಡಿಗೆ ಥ್ಯಾಂಕ್ಸ್ ಹೇಳೋದು ಅಂತ ದಾಮೋದರ ಕೇಳ್ತಾನೆ. ಪಾಪ ಅದಷ್ಟೇ ಅಲ್ಲ, ನಿಮ್ಮನ್ನ ಯಾವುದೋ ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ಕರಿಬೇಕು ಅಂತ ಕೇಳಿದ್ಲು ನನ್ನನ್ನು. ಅದಕ್ಕೆ ಇಲ್ಲ ಪಾಪ ಬ್ಯುಸಿ ಇದ್ದಾರೆ ಅಂತೇಳಿ ಕಳಿಸ್ಬಿಟ್ಟೆ ಪಾಪ ಅಂತೇಳಿ ಅಂತಾನೆ. ಅದಕ್ಕೆ ದಾಮೋದರ ಏನೋ ಅಪ್ಪ, ಇತ್ತೀಚೆಗಂತೂ ಹೆಣ್ಮಕ್ಳು ನಮ್ಮ ಮನೆಗೆ ಎಲ್ಲಿ ಮತ್ತೆ ಒಕ್ಕರ್ಸ್ಕೊತಾರೋ ಅಂತ ಭಯ ಆಗ್ತಿದೆ. ನೋಡೋ ಮೊದಲೇ ಹೇಳ್ತಿದ್ದೀನಿ, ನೀನು ಮಾತ್ರ ಆ ವಿಕ್ರಮ್ ಥರ ಆಗಬೇಡ, ಈ ಹುಡುಗಿ ಸವಾಸ ಮಾಡಬೇಡ ಅಂತ ದಾಮೋದರ ಅಂತಾರೆ. ಪಾಪ ನಾನಾ ಇಲ್ಲ ಪಾಪ ಅಂತೇಳಿ ಅಂತಾನೆ. ಅದಕ್ಕೆ ಅವನು ಹಿಂಗೆ ಹೇಳ್ತಿದ್ದ, ಫ್ರೆಂಡು ಅಂತ ಹೇಳ್ತಿದ್ದ, ಆದರೆ ಮದುವೆ ಮಾಡ್ಕೊಂಡು ಡೈರೆಕ್ಟಾಗಿ ಹುಡುಗಿ ಮನೆಗೆ ಕರ್ಕೊಂಡು ಬಂದ, ಹಂಗೆ ಮಾತ್ರ ಮಾಡಬೇಡ ಅಂತ, ಯಾವುದೇ ಕಾರಣಕ್ಕೂ ಈ ಹುಡುಗಿ ಸವಾಸ ಮಾತ್ರ ಮಾಡಬೇಡ ಅಂತ ದಾಮೋದರ ಹೇಳ್ತಾನೆ. ಸರಿ ಪಾಪ ಹಂಗೆಲ್ಲ ಆಗಲ್ಲ, ನಡೀರಿ ಮನೆಗೆ ಹೋಗೋಣ ಅಂತಂದಾಗ, ಪಾಪ ನೀವು ಹೋಗಿರಿ, ಒಂದು 2 ನಿಮಿಷ ಕೆಲಸ ಇದೆ ಬರ್ತೀನಿ ಅಂತ ವೀರ ಅಂತಾನೆ. ಏನೋ ಕೆಲಸ, ಬಾರೋ ಹೋಗೋಣ ಜೊತೆಗೆ ಅಂತ ದಾಮೋದರ ಕರೀತಾನೆ. ಇನ್ನು ಸಂಚಿಕೆ ಕೊನೆಯಲ್ಲಿ ಮನೆಯವರೆಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಮತ್ತು ಉಪ್ಪು ಜಾಸ್ತಿ ತಿನ್ನಬಾರ್ದು ಅಂತ ಬಾಲಮುನ್ನ ನಮ್ಮ ವೇದನ ಅಪ್ಪಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ. ಸುಮ್ಮನೆ ಏನೇನೋ ಸಂಸಾರದ ವಿಷಯ ಎಲ್ಲ ಮಾತಾಡ್ತಾ ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ ಎಲ್ಲರೂ ಊಟ ತಿಂತ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ. ಹಂಗೆ ಕ್ಷಮಿಸಿ, ನನ್ನ ಮಗಳು ಸ್ವಲ್ಪ ಹಠ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಮುಂದೆ ಈ ರೀತಿ ಆಗದಿರ ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.